ಹ್ಯಾಪಿ ಬರ್ಡೇ ಟು ಯು. ನಾವೆಲ್ಲಿ ಬಂದಿದ್ದೀವಿ ಚಂದು ಇವಾಗ? ಕಾಂತಾರ ಮೂವಿ ಮಾಡೋದು. ಊಟ ತಗೊಂಡಿದ್ದೀವಿ. ಸ್ಲಿಪ್ಪರೇ ಹಾಕೊಂಡಿಲ್ಲ ನಾನು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಇವನು ನನ್ನ ಮಗನಿಗೆ ನೋಡಿಲ್ಲ ಇನ್ನು. ಗೊಜ್ಜು, ಮಟನ್ ಸಾರು, ಚಿಕನ್ನು. ಎಲ್ಲೈತೆ ಅಂತ ನಿನ್ಗೆ ಏನಾದ್ರು ಯೋಚನೆ ಮಾಡ್ದ? ಬಾಯ್. ಊಟ ಹೆಂಗಿತ್ತು? ಊಟ ಚೆನ್ನಾಗಿತ್ತು. ಏನ್ ಇಷ್ಟ ಆಯ್ತು ಅದ್ರಲ್ಲಿ? ಬೋಟಿ ಇಷ್ಟ ಆಯ್ತು. ಮುಂದಿನ ಫಂಕ್ಷನ್ಗೆ ಬರುವ. ಯಾರು ಬರ್ತಾರೋ ಗೊತ್ತಿಲ್ಲ. Really? Oh my God! I can't. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ವಾಯ್ಸ್ ಒಂಥರ ಚೇಂಜ್ ಆಗ್ತಿದೆ. ಬಟ್ ಏನಂದರೆ, ಇವತ್ತು ನನ್ನ ಬರ್ತಡೇ ಆಗಿರೋದ್ರಿಂದ ನಾವು ಮನೇಲಿ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಕಟ್ ಮಾಡಿದ ಮೇಲೆ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಹೇಳಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವತ್ತು ನನ್ನ ಜೊತೆ ಕೇಕ್ ಕಟ್ ಮಾಡೋರು ಯಾರಿದ್ದಾರೆ ನೋಡಿ. ಇವರು ಹೇಮನಂದನ್, ನನ್ನ ಚಿಕ್ಕ ಮಗ. ಇವನು ಹೇಮಚಂದನ್, ನನ್ನ ದೊಡ್ಡ ಮಗ. ಮತ್ತು ಇವರು ನಮ್ಮ ಯಜಮಾನರು. ಸೊ ಇವಾಗ ನಾವು ಕೇಕ್ ಕಟ್ Happy to you. Happy birthday to you. Happy birthday to you. ನನ್ನ ಬರ್ತಡೇನ ನಾನು ಇಷ್ಟೇ ಸಿಂಪಲಾಗಿ ಮಾಡ್ಕೊಳ್ಳೋದು. ಫಸ್ಟು ನಾನು ಮೊದಲನೇದಾಗಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದೇ ನನ್ನ ಖುಷಿ. ಸೊ ಹಾಗಾಗಿ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು, ಅದಾದಮೇಲೆ ನನ್ನ ಮಗ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿ ಬೇಗ ಕೇಕ್ ಕಟ್ ಮಾಡಿದ್ವಿ. ಹಾಯ್ ಗಾಯ್ಸ್, ಇವಾಗ ನಾವು ಬರ್ತಡೇ ಮನೇಲಿ ಮುಗಿಸ್ಕೊಂಡು ಈಗ ನಾವು ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ. ಯಾವ ಮೂವಿ ಅಂದರೆ ಕಾಂತಾರ ಮೂವಿ ನೋಡೋಕೆ ಬಂದಿದ್ದೀವಿ ಚಂದು ಇವಾಗ. ಕಾಂತಾರ ಮೂವಿ ಮಾಡೋದು. ಮೂವಿ ಅಂತೂ ತುಂಬ ಚೆನ್ನಾಗಿದೆ. ನೋಡ್ತಿದ್ರೆ ಮತ್ತೆ ಮತ್ತೆ ನೋಡಬೇಕು ಅಂತ ಆಗಿದೆ. ಯಾರೆಲ್ಲ ನೋಡಿಲ್ಲ ಹೋಗೊಮ್ಮೆ ನೋಡಿ, ಚೆನ್ನಾಗಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂಥರ ಪ್ರೌಡ್ ಇದು. ತುಂಬ ಚೆನ್ನಾಗಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ಯಾರು ನೋಡಿಲ್ಲ ಅವರೆಲ್ಲ ಹೋಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನಾವು ಮೂವಿ ನೋಡ್ಕೊಂಡು ಇವಾಗಷ್ಟೇ ಬಂದು ಉಡುಪಿ ಉಪಹಾರ ಅಂತ ಇಲ್ಲೇ ಪಕ್ಕದಲ್ಲೇ ಇದೆ. ಸೊ ಹಾಗಾಗಿ ನಾವು ಊಟ ಮಾಡೋಣ ಅಂತ ಬಂದಿದ್ದೀವಿ. ತಗೊಂಡಿದ್ದೀವಿ. ಅವನೇನೋ ನೂಡಲ್ಸ್ ಬೇಕು ಅಂದ. ಸೊ ಹಾಗಾಗಿ ನೂಡಲ್ಸು ಬರೋವರೆಗೂ ವೆಯ್ಟ್ ಮಾಡ್ತಾನೆ ಅವನು. ಏನು? ಹಾಂ, ವೆಜ್ಜೇ ನೂಡಲ್ಸ್ ಬರೋದು, ಬರೀ ನೂಡಲ್ಸ್ ಕೊಡಲ್ಲ. ಹೌದಾ? ನಂದು ಊಟ ಪಲ್ಯ, ಪೂರಿ, ರೈಸ್, ಸಾಂಬಾರ್, ರಸಮ್, ದಾಲ್, ಸ್ವೀಟ್, ಮೊಸರು. ಏನು ವಿಷಯ ಗೊತ್ತಾ, ನಾನು ಇವತ್ತು ನನ್ನ ಬರ್ತಡೇ ಆಗಿರೋದ್ರಿಂದ ಕಾಂತಾರ ಮೂವಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಕಾಂತಾರ ಮೂವಿಗೆ ಹೋಗಿ ಬಂದ್ವಿ. ಅದಾದಮೇಲೆ ಅಲ್ಲಿ ಕಾಂತಾರ ಮೂವಿ ನೋಡೋವಾಗ ಸ್ಲಿಪ್ಪರೇ ಹಾಕ್ಕೊಂಡಿಲ್ಲ ನಾನು. ಸ್ಲಿಪ್ಪರ್ ಹಾಕ್ದಿರ ಅದೇನೋ ಗೊತ್ತಿಲ್ಲ, ಅದು ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಸ್ಲಿಪ್ಪರು ಸೈಡಿಗೆ ಬಿಟ್ಟೋಳು ನೋಡಿ ಮುಗಿಯೋವರೆಗೂ ಸ್ಲಿಪ್ಪರ್ ಟಚ್ಚೇ ಮಾಡಿಲ್ಲ. ಸೊ ಹಾಗೆ ಕೂತ್ಕೊಂಡು ನೋಡ್ತಿದ್ದೆ. ಅಷ್ಟು ಚೆನ್ನಾಗಿತ್ತು ಮೂವಿ, ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಪ್ರೌಡ್ ಮೂಮೆಂಟ್ ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ರಿಷಬ್ ಸರು. ಮತ್ತು ನನಗೆ ಇವತ್ತು ತುಂಬಾ ಖುಷಿ ಆಯಿತು. ಅಂದರೆ ಬರ್ತಡೇ ದಿನ ನನ್ನ ಫೇವ್ರೇಟ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಮನೇಲಿ ಕೇಕ್ ಕಟ್ ಮಾಡಿ ಅದಾದಮೇಲೆ ಮೂವಿಗೆ ಹೋಗಿ ಬಂದೆ. ಸೊ ತುಂಬಾ ಖುಷಿ ಆಯಿತು. ಯಾರೆಲ್ಲ ಇನ್ನೂ ಕಾಂತಾರ ಮೂವಿ ನೋಡಿಲ್ಲ ಆದಷ್ಟು ಬೇಗ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ, ಖುಷಿ ಆಗುತ್ತೆ ನಿಮಗೂ.
ಸಾಯಂಕಾಲ ನಾನು ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ದೆ. 10ನೇ ತಾರೀಕು ನನ್ನ ಬರ್ತಡೇ ಆಗಿದ್ದರಿಂದ ಅವತ್ತು ಸಂಕಷ್ಟಿ ಇತ್ತು. ಹಾಗಾಗಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದೆ. ಸೊ ಬೆಳಗ್ಗೆ ಆಲ್ರೆಡಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ. 2000 years later. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ನೋಡಿ ಇವ್ರು ಸುಮ್ಮನೆ ವಡ 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 ಅಂತ ಮಾತಾಡ್ತವ್ರೆ. ಇವ್ರು ನೋಡಿ ಆಮೇಲೆ ಬರ್ತಾರೆ. ಅವರಪ್ಪ ಲೇಟಾಗಿ ಬರ್ತಾರೆ ಅಂದ್ಬಿಟ್ಟು ಇಳ್ಬಿಟ್ಟು ಬರ್ತಾ ಇದ್ದಾನೆ. ಸೊ ಇವಾಗ ನಾವು ದೇವಸ್ಥಾನ ನಮ್ಮ ಜೊತೆ ವಸಂತಕ್ಕ ಅವ್ರು. ನಿನಗೆ ನೀನೇ ಅನ್ಕೋಬಾರ್ದು, ನೀನು ಕರ್ರಿಗಿಲ್ಲ, ಬ್ರೌನಿ ನೀನು. ಹೇಮನಂದನ್ ಹಾಯ್. ಹೇಮಚಂದನ್ ಮಧು ಅಣ್ಣ ನೋಡಲ್ಲ. ಇವೆಲ್ಲ ಹೋಗ್ತಾ ಇದ್ದೀವಿ. ಹಿಂದೆ ಹಿಡ್ಕೊಂಡಿದ್ದೀನಣ್ಣ, ಇಲ್ಲಿ ಹಿಡ್ಕೊಂಡಿಲ್ವಾ? ಅಬ್ಬಿದ್ದು ಎತ್ಕೊಂಬೋದು ನಿಲ್ಸ್ಬಿಟ್ಟು ನಾನು ಬಿದ್ದಾದ್ರೆ ನಡ್ಕೊಂಡ್ ಬರ್ಬೋದಲ್ಲ. ಯಾರು ಪೂಜೆ ಮಾಡ್ತಾವ್ರೆ ಮುತ್ತಪ್ಪನ. ನೋಡಿ ಗೈಸ್, ಕಾಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಮಧು ಅಣ್ಣ ಜಾಸ್ತಿ ಮಾತಾಯ್ತು. ಮಿರರಲ್ಲಿ ನೋಡ್ತಾವ್ರೆ ಮಧು ಅಣ್ಣ. ಶ್ರೇಯು, ಹಾಯ್ ಶ್ರೇಯು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬದ್ಮಾಶ್ ನೀನೇನು. ಗೈಸ್ ಬಂದಿದ್ದೀವಿ. ನಮ್ಮ ಶ್ರೇಯು, ಹಾಯ್ ಶ್ರೇಯು. ಹೇಳ್ ಶ್ರೇಯು, ಸಬ್ಸ್ಕ್ರೈಬ್ ಮಾಡೋದಕ್ಕೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀನು ತಲೆ ಮೇಲೆ ಕೈ ಇಕ್ಕೊಂಡವ ನೀನು. ನೋಡಿ ಗೈಸ್, ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಹಾಗೆ ಹೇಗಿದೆ ನೋಡಿ. ನಮ್ಮ ದೇವಸ್ಥಾನ ಅಲ್ಲಿದೆ. ಇದು ಚೆಂಡು ಹೂ, ಬದನೆಕಾಯಿ, ರಾಗಿ, ಹುಳ್ಳಿಕಾಯಿ ಎಲ್ಲ ಇದೆ. ಮೊದಲಿಗೆ ನಾವು ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ದೇವಸ್ಥಾನಕ್ಕೆ ಕಬ್ಬಾಳದುರ್ಗಿ ದೇವಸ್ಥಾನ. ಸೊ ಇಲ್ಲಿ ಪೂಜೆ ಮುಗಿಸ್ಕೊಂಡು ಅದಾದ ನಂತರ ಪಕ್ಕದಲ್ಲಿ ಹೊಲದಲ್ಲಿ ಕಾಳಮ್ಮ ತಾಯಿ ಇರೋದು. ಸೊ ಅಲ್ಲಿ ನಾವು ಮರಿ ಕಡಿಯೋಕ್ಕೆ ಹೋಗಿದ್ವಿ. ಸಂಡೇ ನಾವು ನಮ್ಮಮ್ಮ ಅವರು ದೇವ್ರು ಮಾಡಬೇಕು ಅಂದ್ಕೊಂಡಿದ್ರು. ಸೊ ಹಾಗಾಗಿ ಕಾಳಮ್ಮನಿಗೆ ಮರಿ ಒಪ್ಪಿಸ್ತಾ ಇದ್ದಾರೆ. ಸೊ ತೀರ್ಥ ಎಲ್ಲ ಹಾಕಿ ಅದು ಒದರುತ್ತಾ ಅಂತ ನೋಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅದು ಒದರಿದೆ. ನೀರು ಹಾಕಿ, ನೀರು ಕುಡಿಸು. ಅನ್ನದ ಮೇಲೆ ಹಾಕು ಫಸ್ಟು. ನಿಮ್ಮ ಮಕ್ಕಳು ಒಂದೇ ಶಟಲ್ ಹೊಡಿತೈತಿ. ಅನ್ನಕ್ಕೆ ಹಾಕು, ರಕ್ತ ಅನ್ನಕ್ಕೆ ಹಾಕು. ಇದಕ್ಕೆ ಬಿಡು, ನೋಡಿಲ್ಲ ಇದು ಅದು ಕಾಣಿಸ್ಲಿಲ್ಲ. ಹೆಂಗೆ ನೋಡ್ತೈತಿ ಅಲ್ಲೇ ಬಿಡು. ನೀರು ತಗೋ. ಎದುರು ಕಡೆ ಕೂತ್ಕೊಂಡು ಇವನು ನನ್ನ ಮಗನಿಗೆ ಹೊಡಿತಾವನೆ ಗೈಸ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಬರೀ ಹಾಯ್ ಮಾಡ್ತಾವನೆ ಗೈಸ್. ಹಾಯ್ ಅನ್ನಲ್ಲ ಅವನು. ಮುಖ ಏನಿದು? ಹಾಯ್. ಅಲ್ಲಿ ಮಂಜಾ ಫಸ್ಟ್ ಪ್ರೆಸೆಂಟು ಗೈಸ್.
ಊಟಕ್ಕೆ ಹೇಳು 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 ಒಳ್ಳೇದು ಬರ್ದ ಅಷ್ಟೇ ಏನಂತೀರಾ? ಏ ಮುಂದಕ್ಕೆ ಹೇಳು, ಕರೆಕ್ಟಾಗಿ ಹೇಳ್ಬೇಕು. ಏ ಅವಾಗಲೇ ಒಂದು ಡೈಲಾಗ್ ಹೊಡೆದಲ್ಲ ಇವಂದು ಬರ್ತುರೆ. ಅದು ಊಟ ಸಿಗ್ಬೇಕಲ್ಲ. ಕೊಟ್ಟವ್ರಿಗೆ 10,000 ಬಹುಮಾನ. ಕೊಟ್ಟ ಹಾಕಿದಾ? ಇಲ್ಲೇ ಐತೆ ಕಣು. ಏನು ಬೇಕು ನೀವು ಸ್ವಲ್ಪ ಬಾಯಿ ಮುಚ್ಕೊಂತೀನಿ. ಸಾಂಬಾರ್ ಆಯ್ತಾ? ಇಲ್ಲ ಅನ್ನ ನೋಡ್ಕೊಬಿಡು. ಅನ್ನ ಅಲ್ಲ ಅಕ್ಕ ಐತೆ ನೋಡಿಲ್ಲ ಇನ್ನು. ರೆಡಿ ಆಯ್ತು ನೀನು ಹೆಂಡ್ತಿ ತಿರ್ಗೋದೇ ಇಲ್ಲ. ಮುಖನೇ ತೋರ್ಸಲ್ಲ ನೋಡಿ. ನಾಚಿಕೆ ನಾಚಿಕೆ. ಓ ಅಲ್ಲಿ ನಮ್ಮ ಯಜಮಾನ್ರು ಕುಡಿತಾವ್ರೆ. ಏನು ಕುಡಿತಾವ್ರೆ ತೋರಿಸ್ತೀನಿ ರೀ. ಹಾಂ ಹುಳಿ ಕುಡಿತಾವ್ರೆ. ಮಟನ್ ಹೊಡಿಕ್ಲೇತಾ ಇದ್ರೆ ನಂಗೆ ಗೊತ್ತಿಲ್ಲ, ಹೇಳ್ಕೊಡ್ಕುರಿ. ಏರೋಪ್ಲೇನ್ ಬಗ್ಗೆ ಓದೋದಕ್ಕೆ ಏರೋಪ್ಲೇನ್ ಅಲ್ಲಿ ಹೋಗ್ಬಿಟ್ರೆ ಸೋನು ಇವ್ರಿಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆನೂ ಗೊತ್ತಿಲ್ಲ. ಸುಮ್ಮನೆ ಕುತ್ಕೊಂಬನೆ ಏನಿನ ಮಗ ಜ್ಞಾನಿ ಬಿಡೆ. ಜ್ಞಾನಿ ಎಲ್ಲ ಕಡೆ ವಿಜ್ಞಾನಿ. ನಾಯಿಗೆ ಹೇಳ್ಕೊಡಲ್ಲ, ನೀನ್ ಹೇಳ್ಕೊಡೋನು. ಅದನ್ನು ಅಷ್ಟೇ 2+2 ಅಂದ್ರೆ 4 ಆಯ್ತಾ ಆಯ್ತು ನಡೀರಿ. ಹಸು ಬಂದಾಗ ಹೆಂಗ್ ಬಗ್ಲಬೇಕು, ಆನೆ ಬಂದಾಗ ಹೆಂಗ್ ಅಕ್ಕ ಬಂದಾಗ ಹೆಂಗ್ ಬಗ್ಲಬೇಕು. ಅವ್ರು ಚೆನ್ನಾಗಿರ್ತಾರೆ. ಅವ್ರಿಬ್ರು ಹೆಂಗ್ ಗೊತ್ತಾ, ಅವ್ರಿಬ್ರು ಬಿಡ್ತಾರೆ ಅಂತ ಹೇಳಿದ್ದು. ಶಿವಣ್ಣ ಪಾನ್ಗಿನ್ ಸದ್ಯನ ಈ ಕರತ್ತ ಇಟ್ಟು ಸದ್ಯ ಪಾನ್ಗಿನ್ ಎಷ್ಟು ಗಂಟೆ ಅಬ್ಬಿ ಇವಾಗ? 3 ಗಂಟೆನಾ ಊಟ? 3 ಗಂಟೆ. ಬನ್ನಿ ಜನರೇ, ಬನ್ನಿ ಜನರೇ. ಅಲ್ಲೇ ಕೈ ತಗೊಳ್ತಾರೆ. ಬಿಟ್ಬಿಡು ಹೇಳ್ತಾ ಇದ್ರು ನೀನು. ಅವ್ರು ಅದಕ್ಕೆ ಹೇಳ್ತಾ ಇರೋದು. ಈ ಕಡೆ ಒಂದು ಹೆಸರು ನಾನು ನಮ್ಮ ದೊಡ್ಡಮ್ಮ ಬರ್ಬೇಕಲ್ಲ. ಎಲ್ಲೈತಕ್ಕ ತೊಡೆ ಮೇಲೆ ಕುತ್ಕೋಬೇಕು. ಆಮೇಲೆ ಮತ್ತೆ ಚೆನ್ನಾಗೈತಾ ಗೊಜ್ಜು? ಚೆನ್ನಾಗೈತಾ? ಹೌದಾ? ಹಾಂ
ಆಶೀರ್ವಾದ ಮಾಡ್ರಿ. ನಿನಗೆ ನಿನಗೆ ಹೇಳಕ್ಕ. ಏನು ಮಾಡೋಕ್ಕಾಗಲ್ಲ. ಹಾಂ ಹಾಂ ತಿನ್ನಿ ತಿನ್ನಿ ಫ್ರೆಂಡ್ಸ್ ನೀವು. ಏಯ್ ಗ್ರೇವಿ ಹಾಕಿಸ್ಕೊಳಕ್ ಕಣೆದು. ಚಿಕನ್ ಇನ್ನೊಂದ್ ತರ ಮಾಡೋಣ. ಇದೆ ಅಲ್ಲ ಒಳಗಡೆ ಸ್ವಲ್ಪ ಎರಡೆರಡು ಪೀಸು, ಜಾಸ್ತಿ ತಿನ್ನಲ್ಲ ನಾನು. ಸಾಕು ಸಾಕು. ಓ ಹಾಂ ತಿನ್ನಿ ತಿನ್ನಿ. ಮಾತಾಡಿ ಮಾತಾಡಿ, ಆಮೇಲೆ ತಿಂದಾದ್ಮೇಲೆ ಮಾತಾಡೋಣ. ಮುದ್ದೆ ಮುದ್ದೆ ಮಾಡೋರಲ್ಲ, ಮುದ್ದೆ ಗೊಜ್ಜು ಮಟನ್ ಸಾರು ಚಿಕನ್ನು ಅಲ್ಲಿ ತಿಂತಾವ್ರು ನೋಡ್ರಿ. ಚಿಕನ್ ಇಟ್ಟಿರೋದೇ ತಪ್ಪು. ನೀನಿಲ್ಲ, ದೊಡ್ಡಮ್ಮ ಮಾತ್ರ ಮಾತಾಡು. ದೊಡ್ಡಮ್ಮ ಹೌದು. ಅಂದ್ರೆ ತುಂಬಾ ಚೆನ್ನಾಗಿ 3 ಮುದ್ದೆ ತಿಂತಾರೆ. ಇಂತ ಸಾರು ಇದ್ರೆ ಮಟನ್ ಸಾರು, ಚಿಕನ್ ಸಾರು. ಚಿಕನ್ ತಿನ್ನಲ್ಲ, ಮಟನ್ ಬೇಕು. ಕೃಷ್ಣ ಫ್ಲೇವರ್ 2 ಮುದ್ದೆ ಜೌಟು ಮಟನ್ ಸಾಕಾಯ್ತಾ? ಚೆನ್ನಾಗಿತ್ತಾ? ರತ್ನಮ್ಮ ಅವ್ರು ಮಾಡಿರೋದು ಅವ್ರಿಗೆ ವಂದನೆಗಳು ಹೇಳಿ. ಬೇಡ ಬೇಡ, ನೀನೇನ ನುಂಗ್ಬಿಟ್ಟೆ. ನಮ್ಮ ಅಪ್ಪ ಎಲ್ಲೈತೆ ಅಂತ ನಿನ್ಗೆ ಏನಾರ ಯೋಚನೆ ಮಾಡ್ದ? ಮಂಜಣ್ಣನಪ್ಪನಾ ಅಯ್ಯ ಬಂದೇ ಇಲ್ಲ, ಕುತ್ಕ. ನೀನ್ ಹೆಂಗ್ ಕಟ್ಟುಬಿಟ್ಟೆ? ಇಲ್ಲ ಇಲ್ಲ ತಿನ್ಕೊಂಡೋದ್ರು. ಊಟನೇ ಗಂಡಸ್ರೆಲ್ಲ ಊಟ ಆಗ್ಲೇ ಹೋದ್ರು. ನಾಷ್ಟ ಆಯ್ತು, ಊಟ ವಿಡಿಯೋ ಮಾಡಮ್ಮ. ನೋಡ್ ದೊಡ್ಡ ನನ್ ಗಂಡನ ಸೊಳ್ಳೆಪುರದಾಟದಿಂದ ಇಬ್ರು ಬಂದ. ಇವ್ರಿಬ್ರು ತಿಂದ್ರಮ್ಮ ಅಲ್ಲಿ ಎಲ್ಲಿ ಗೊತ್ತಾ, ಮ್ಯಾಟ್ ಹತ್ರ. ನಾನು ತಿನ್ನೋದು, ನಮ್ಮ ಯಜಮಾನ ಬಂದಿಲ್ಲ, ನಾ ತಿನ್ನಲ್ಲಮ್ಮ ಅಂತ ಹೇಳಿ ಅರ್ಧ ಕನ್ನಡ ಅರ್ಧ ಲಂಬಾಣಿ. ಬಾರ ಇಲ್ಲಿ ಭಾಗ್ಯ ಎಸ್ಕೇಪ್. ನಡಿಕೆ ಮೈಸೂರು ನಡಿಕೆ ನಮ್ ದೀಪ ಕೊಟ್ಲ. ಅಣ್ಣ ಎಲ್ಡೆಲ್ಲ ಒಂದ್ಸರಿ ಹಾಕ್ಬೇಡ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ. ಅಲ್ಲ
ಎಲ್ಲ ಹಾಕಿದೀವ ಅನ್ನ ಒಂದ್ ಹಾಕ್ಬೇಕು ಸರ್ಸಾಕಾಯ್ತೆ ಆಮೇಲೆ ಗಂಗೆ ಅಲ್ಲಿ ಅಲ್ಲಿ ಈ ಕೆಳಗಡೆ ಏ ಒಂದೊಂದ್ ಎಲೆ ತಿನ್ನು ಹಾಯ್ ಬಾಯ್ ನೋಡಿ ಫ್ರೆಂಡ್ಸ್ ಹಿಂಗ್ ತಿನ್ನೋದು ಎಲೆ ಅಡಿಕೆ ಊಟ ಹೆಂಗಿತ್ತು ಊಟ ಚೆನ್ನಾಗಿತ್ತು ಏನ್ ಇಷ್ಟ ಆಯ್ತು ಅದ್ರಲ್ಲಿ ಬೋಟಿ ಗೊತ್ತಾದ್ರು ಬೋಟಿ ಇಷ್ಟ ಆಯ್ತು ಮಟನ್ ಸಾರಲ್ಲಿ ಮಟನ್ ಇಷ್ಟ ಆಯ್ತು ಚಿಕನ್ ಸಾರಲ್ಲಿ ಚಿಕನ್ ಇಷ್ಟ ಆಯ್ತು ಚಿತ್ರಾನ್ನ ಚೆನ್ನಾಗಿತ್ತು ಟೋಟಲ್ ಹೇಳ್ಬೇಕಂದ್ರೆ ಬೋಟಿ ಗೊತ್ತಾದ್ರು ಸ್ವಲ್ಪ ಮಟನ್ ಜಾಸ್ತಿ ಇತ್ತು ಕಡ್ಲೆಕಾಳು ಮಿಸ್ಟೇಕ್ ಆಮೇಲೆ ಅಲ್ಲಿ ಚಿತ್ರಾನ್ನ ಚೆನ್ನಾಗಿತ್ತು ಅದು ಅದು ಹೇಳು ಚಿತ್ರಾನ್ನ ಬೆಳಗ್ಗೆದು ಅದಕ್ಕೆ ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ ಪುಕ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ ಇಲ್ಲೇ ತಿಂತಾನೆ ಇಲ್ಲೇ ಮನಿಕೊಂತಾನೆ ಓ ಹೆಸರ್ನ ಬೋ ಚಂದಾಗಿಟ್ಟವ್ರೆ ಮುಂದಿನ ಫಂಕ್ಷನ್ಗೆ ಬರುವ ಯಾರು ಬರ್ತಾರೋ ಗೊತ್ತಿಲ್ಲ ಯಾರು ಮಾಡ್ತಾರೆ ನೀವೇ ಮಾಡ್ರಿ ಕತ್ಗೆ ಹೊಟ್ಟಿದ್ದು ಏನ್ ಭಾಗ್ಯಮ್ಮ ಹೇಳೆ ಭಾಗ್ಯ ಬಾರಿ ಹೂವಿನ ಬಣ ಅಂತ ಹೇಳೋಣ ನೋಡಿ ಗೈಸ್ ಹೆಂಗಿದೆ ಫುಲ್ಲು ಹಾಫ್ ಅನ್ ಅವರು ಕಾಡಲ್ಲೇ ನಾವು ಹೋಗ್ಬೇಕು ತುಂಬ ಚೆನ್ನಾಗಿದೆ ನೋಡಿ ಮುಂದೆಗಡೆ ಆಗಿದೆ ಇವಾಗ ಮುಗೀತು ಈಗ 4:15 4:45 ಆಗಿದೆ ಸೊ ಇವಾಗ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಖುಷಿ ಆಯಿತು ದೇವ್ರು ಮಾಡಿದ್ದು ತುಂಬಾ ಖುಷಿ ಆಯಿತು ಸೊ ಹಾಗಾಗಿ ಇವಾಗ ಕಾಡಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ ಹೋದ್ರು ಮುಂದೆ ಸೊ ನಾವಿವಾಗ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಏನೇನು ಊಟ ಮಾಡಿದ್ವಿ ಅಂತ ಎಲ್ಲ ವಿಡಿಯೋದಲ್ಲೇ ತೋರಿಸಿದ್ದೀನಿ ಸೊ ಹಾಗಾಗಿ ಎಲ್ಲ ಇವತ್ತು ನಾನ್ ವೆಜ್ ಊಟ ಆಗಿರೋದ್ರಿಂದ ಎಲ್ಲ ಮಟನ್ನು ಚಿಕನ್ನು ಗೊಜ್ಜು ಮುದ್ದೆ ಅನ್ನ ಇದಿಷ್ಟು ಮಾಡಿದ್ವಿ ಸೊ ತಿಂದ್ವಿ ಚೆನ್ನಾಗಿತ್ತು ಈ ದಿನ ತುಂಬ ಖುಷಿ ಆಯಿತು ಸೊ ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು Thank you for watching this.